ಹೊಸತನ, ನೈಜ ಸಮಸ್ಯೆಗಳ ಪರಿಹಾರ, ಸಾಮರ್ಥ್ಯ ಮತ್ತು ತಾಂತ್ರಿಕ ಚಾತುರ್ಯವನ್ನು ಬೆಳೆಸುವುದು ಕಾಲದ ಅವಶ್ಯಕತೆ ಆಗಿದ್ದು, ಇದಕ್ಕಾಗಿ ವಿಶಿಷ್ಟ ತರಬೇತಿ ಮತ್ತು ಮಾರ್ಗದರ್ಶನ ಅತ್ಯಂತ ಪ್ರಮುಖವೆಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್.ಟಿ. ದೇವೇಗೌಡರು ಅಭಿಪ್ರಾಯಪಟ್ಟರು. ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಎಐಎಂಎಲ್ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಟೋಮೇಷನ್ 2025 ಎಂಬ ಒಂದು ದಿನದ ತರಬೇತಿ ಮತ್ತು ಸ್ಪರ್ಧಾ ಶಿಬಿರದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ ಅವರು, ಆಟೋಮೇಷನ್ ವರ್ಕ್ಶಾಪ್, ಹ್ಯಾಂಗ್ಟನ್ ಹಾಗೂ ಎನ್ಡಿಎನ್ ಸಾಫ್ಟ್ವೇರ್ ಆಧಾರಿತ ಆಟೋಮೇಷನ್ ತರಬೇತಿಗಳು ವಿದ್ಯಾರ್ಥಿಗಳಿಗೆ ನೈಜ ಜೀವನದ ಸಮಸ್ಯೆಗಳನ್ನು ತಾಂತ್ರಿಕವಾಗಿ ಪರಿಹರಿಸುವ ಕೌಶಲ್ಯವನ್ನು ನೀಡುವ ಜೊತೆಗೆ ಉದ್ಯಮ ಶಿಕ್ಷಣ ಸಂಪರ್ಕವನ್ನು ಗಟ್ಟಿಗೊಳಿಸುತ್ತದೆ ಎಂದು ಅವರು ಹೇಳಿದರು. ಇಂತಹ ವೇದಿಕೆಗಳು ತಂಡದಲ್ಲಿ ಕೆಲಸ ಮಾಡುವ ಗುಣ, ಹೊಸ ಚಿಂತನೆ ಮತ್ತು ವೃತ್ತಿ ಜೀವನಕ್ಕೆ ಅಗತ್ಯವಾದ ತಾಂತ್ರಿಕ ಚಾತುರ್ಯ ಬೆಳೆಸುವುದಕ್ಕೆ ಪೂರಕ ಎಂದು ಅವರು ವಿವರಿಸಿದರು. ನಮ್ಮ ಎಐಎಂಎಲ್ ವಿಭಾಗವು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಧಿಕೃತ ಪಠ್ಯಕ್ರಮದಲ್ಲಿ ಪರಿಚಯಿಸುವುದರ ಅದೆಷ್ಟು ಹೆಮ್ಮೆಯ ವಿಷಯ. ಇದರಿಂದ ಕಾಲೇಜಿನ ಶೈಕ್ಷಣಿಕ ಮಟ್ಟ ಮತ್ತಷ್ಟು ಉತ್ತೇಜನ ಪಡೆಯಲಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣದಲ್ಲಿ ವಿಭಾಗದ ಮುಖ್ಯಸ್ಥರಾದ ಡಾ. ಬಿಸಿ ಅರ್ಜುನ್ ಮಾತನಾಡಿ, ಆಟೋಮೇಷನ್, ಎಐ ಇಂಟಗ್ರೇಷನ್ ಮತ್ತು ಇಂಡಸ್ಟ್ರಿ ಗ್ರೇಡ್ ವರ್ಕ್ ಫ್ಲೋ ಡೆವಲಪ್ಮೆಂಟ್ ಅನ್ನು ಕಾಲೇಜ್ ಮಟ್ಟದಲ್ಲಿ ಕಲಿಸುವ ಅವಕಾಶ ದೇಶದಲ್ಲಿಯೇ ಅಪರೂಪ. ನಮ್ಮ ವಿಭಾಗ ಇದನ್ನು ಪಠ್ಯಕ್ರಮದಲ್ಲಿ ಸೇರಿಸಿದ ಕೆಲವೇ ಸಂಸ್ಥೆಯಲ್ಲೊಂದು ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಎಚ್.ಡಿ. ಪಾರ್ಶ್ವನಾಥ್ ಉದ್ಘಾಟಿಸಿದರು. ಇನ್ಚಾರ್ಜ್ ಪ್ರಾಂಶುಪಾಲರಾದ ಡಾ. ಎಚ್.ಎಸ್. ನರಸಿಂಹನ್ ಮಾತನಾಡಿ, ವಿದ್ಯಾರ್ಥಿಗಳ ವೃತ್ತಿ ಜೀವನವನ್ನು ಉದ್ಯಮದ ಅವಶ್ಯಕತೆಗಳಿಗೆ ಹೊಂದಿಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಮಹತ್ವದ ಪಾತ್ರ ವಹಿಸುತ್ತವೆ ಎಂದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಬಿಆರ್ ರಾಜಶೇಖರ್, ನಿರ್ದೇಶಕರಾದ ಶಾಂತಿಗ್ರಾಮ ಶಂಕರ್, ಎಚ್. ಸುರೇಶ್, ಸಂಯೋಜಕರಾದ ಡಾ. ಎಚ್.ವೈ. ಸ್ವಾತಿ, ಮಣಿಕಂಠ ಪ್ರಸಾದ್ ಮೊದಲಾದವರು ಭಾಗವಹಿಸಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.